ಆನೇಕಲ್ ಪಟ್ಟಣದ ವಿಎಸ್ಎಸ್ಎನ್ ಬ್ಯಾಂಕ್ನಲ್ಲಿ ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ವತಿಯಿಂದ ಮಂಜೂರಾದ ಕೆಸಿಸಿ ಬೆಳೆ ಸಾಲವನ್ನ ಗುರುವಾರ ವಿತರಿಸಲಾಯಿತು. ಬೆಳೆ ಸಾಲದ ಮಂಜೂರಾತಿ ಪತ್ರವನ್ನ ರೈತರಿಗೆ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ 8 ವ್ಯವಸಾಯ ಸೇವಾ ಸಹಕಾರ ಸಂಘದ ಸದಸ್ಯರಿಗೆ ಒಟ್ಟು 3.77 ಕೋಟಿ ವೆಚ್ಚದ ಬೆಳೆ ಸಾಲ ಮಂಜೂರಾತಿ ಪತ್ರ ನೀಡಲಾಯಿತು. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎಸ್ ನಟರಾಜ್ ಮಾತನಾಡಿ, ಸಹಕಾರಿ ತತ್ವದಿಂದಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದಾಗಿದೆ. ಈ ನಿಟ್ಟಿನಲ್ಲಿ ರೈತರು ಮತ್ತು ಸ್ತ್ರೀ ಶಕ್ತಿ ಸಂಘಗಳು ಸಹಕಾರಿ ಬ್ಯಾಂಕುಗಳ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಪರಸ್ಪರ ಅಭಿವೃದ್ಧಿ ಸಹಕಾರ ತತ್ವವಾಗಿದೆ. ಈ ನಿಟ್ಟಿನಲ್ಲಿ ಪಡೆದ ಸಾಲವನ್ನ ಸದುದ್ದೇಶಕ್ಕೆ ಬಳಸಿಕೊಂಡು ಸಾಲ ಮರುಪಾವತಿ ಮಾಡುವುದರ ಜೊತೆಗೆ ಆರ್ಥಿಕವಾಗಿ ಸದೃಢರಾಗಬೇಕೆಂದರು. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮಶೇಖರ್ ರೆಡ್ಡಿ ಮಾತನಾಡಿ, ಆನೇಕಲ್ ತಾಲೂಕಿನ 8 ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕುಗಳಿಗೆ 3.77 ಕೋಟಿ ಸಾಲ ಸೌಲಭ್ಯ ನೀಡಲಾಗಿದೆ. ಆನೇಕಲ್, ಬನ್ನೀರುಘಟ್ಟ, ಬುಕ್ಕಸಾಗರ, ಚಿಕ್ಕಹೊಸಹಳ್ಳಿ, ಮಾಯಸಂದ್ರ, ಸಕಲವಾರ, ದೊಡ್ಡ ಹಾಗಡಿ ಮತ್ತು ಅತ್ತಿಬೆಲೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕುಗಳಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿಜಿ ಅಂಜಿನಪ್ಪ, ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ತಿಲಕ್ ಗೌಡ, ಉಪಾಧ್ಯಕ್ಷ ಚಿಕ್ಕಹಾಗಡಿ ರಾಜಪ್ಪ, ಮುಖಂಡರಾದ ಎನ್ಬಿಐ ನಾಗರಾಜ್, ನರೇಂದ್ರ ಬಾಬು, ಗೆರಟಿಗನಬೆಲೆ ರಾಮಕೃಷ್ಣ, ಬುಕ್ಕಸಾಗರ ಪಿಳ್ಳಪ್ಪ, ಮಾಯಸಂದ್ರ ಪ್ರದೀಪ್, ಜೆ ನಾರಾಯಣಪ್ಪ, ವೆಂಕಟಸ್ವಾಮಿ, ರವಿಕುಮಾರ್, ಮಂಜುನಾಥ್, ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ವೆಂಕಟ್ ಮಾರಿಗೌಡ ಉಪಸ್ಥಿತರಿದ್ದರು. ಬೆಳೆ ಸಾಲ ವಿತರಣಾ ಕಾರ್ಯಕ್ರಮವನ್ನ ಇವತ್ತು ನಾವು ಆನೇಕಲ್ಲು ಕಸ್ಬಾ ಸೊಸೈಟಿಯ ನಮ್ಮ ತಿಲಕ್ ಅವರ ಅಧ್ಯಕ್ಷರು ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋದು ಅವರ ಆಸೆ. ಅವರ ಆಸೆಯಂತೆ ನಮ್ಮ ಸೋಮಶೇಖರ್ ರೆಡ್ಡಿ ಅವರು, ನಮ್ಮ ಆಂಜಿನಪ್ಪನವರು, ಎಲ್ಲ ನಮ್ಮ ಅಧ್ಯಕ್ಷರಾದಂಥ ವಿಜಯದೇವ್ ಅವರು, ಪುಂಡಲಿಕ್ ಸಾಗರೆ ಅವರು, ನಮ್ಮ ಶಿವನವ್ರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಇವತ್ತು ಸಾಲ ವಿತರಣೆಯನ್ನ ಮಾಡಿದ್ದೀವಿ. ನಮ್ಮಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ, ನಗರೀಕರಣ ಆಗ್ತಾ ಇದೆ. ಬೆಳೆ ಸಾಲ ಕೇಳೋದೇ ಕಡಿಮೆ. ಆ ಬೆಳೆ ಸಾಲ ಆದ್ರೂ ಸಹ ನಮ್ಮ ವ್ಯಾಪ್ತಿಗೆ ಆದಷ್ಟು ತರಬೇಕು ಅನ್ನೋದು, ಯಾರೇ ಕೇಳಿ ಅವ್ರಿಗೆ ಸಾಲವನ್ನ ಒಬ್ರಿರ್ಲಿ ಇಬ್ರಿರ್ಲಿ ರೈತರು ಅವ್ರಿಗೆ ಸಾಲ ಕೊಡಬೇಕು ಅನ್ನೋದು ನಮ್ಮ ಆದೇಶ. ಅದೇ ರೀತಿ ನಮ್ಮ ಸೋಮಶೇಖರ್ ರೆಡ್ಡಿ ಅವರು ಮತ್ತು ನಮ್ಮ ಆಂಜಿನಪ್ಪನವರು ನಾವೆಲ್ಲ ಸೇರಿ ಇವತ್ತು ನಮ್ಮ ಇದಕ್ಕೆ 3,77,00,000 ನಮ್ಮ ಆನೇಕಲ್ ತಾಲೂಕಿನ 8 ಸೊಸೈಟಿಗೆ ಬೆಳೆ ಸಾಲವನ್ನ ಇವತ್ತು ತಂದಿದ್ದೀವಿ. ಇವತ್ತು ಅದು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ರೈತ ಈ ದೇಶದ ಬೆನ್ನೆಲುಬು. ರೈತ ಇಲ್ಲ ಅಂದ್ರೆ ಬದುಕೇ ಇಲ್ಲ. ಯಾರು ಎಷ್ಟೇ ನಾವು ಅಭಿವೃದ್ಧಿಯನ್ನ ಹೊಂದಲಿ, ರೈತ ಉಳಿಲೇಬೇಕು. ಆ ಉಳಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ನಾವು ಮುಂದಿನ ದಿನಗಳಲ್ಲಿ ನೀವು ನಂಬ್ತಿರೋ ಇಲ್ಲೋ, ನಮ್ಮ ಮನೆಗಳ ಮೇಲೆ ನಾವು ಬೆಳ್ಕೊಬೇಕಾಗುವಂತ ಒಂದು ಪರಿಸ್ಥಿತಿ ಬರ್ಬೋದು. ಇವತ್ತು ನಮ್ಮ ಆನೇಕಲ್ ತಾಲೂಕು ನಗರೀಕರಣಕ್ಕೆ ಸಿಕ್ಕಿ ಕೆಲವು ಭಾಗಗಳ ಬಿಟ್ಟರೆ ಇನ್ನೆಲ್ಲಾ ಕಡೆ, ಉದಾಹರಣೆಗೆ ನಮ್ದೇ ತಗೊಳ್ಳಿ, ನಾನು ಆರೋಗ್ಯದಲ್ಲಿ ವಿಎಸ್ಎಸ್ಎನ್ ಇದು ನಮ್ಮಲ್ಲಿ ಒಂದೇ ಒಂದು ಬೆಳೆ ಸಾಲ ಕೇಳೋರಿಲ್ಲ. ಆ ಒಂದು ದೃಷ್ಟಿಯಿಂದ, ಜೊತೆಗೆ ಈ ಫ್ಯಾಕ್ಟ್ಸ್ಗಳನ್ನ ಉಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ
ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಯಾವ ರೀತಿ ಬೆಳೆಸಬಹುದು, ಫ್ಯಾಕ್ಸ್ಗಳನ್ನ ಯಾವ ರೀತಿ ಇವತ್ತು ಬ್ಯಾಂಕ್ಗಳೇನಾಗಿದೆ ಅಂದ್ರೆ ನಾವು ಪೈಪೋಟಿ ಸಾಲಗಳು ಕೊಡೋದ್ರಲ್ಲಿ ಇರ್ಬೋದು, ಯಾವುದೇ ಒಂದು ಇದ್ರಲ್ಲೂ ನಾವು ಪೈಪೋಟಿಯನ್ನು ಅವ್ರ ಮುಂದೆ ಬ್ಯಾಂಕ್ಗಳ ಮುಂದೆ ಇವತ್ತು ನ್ಯಾಷನಲೈಸ್ ಬ್ಯಾಂಕ್ಸ್ ಇರ್ಬೋದು, ಶೆಡ್ಯೂಲ್ ಬ್ಯಾಂಕ್ಸ್ ಇರ್ಬೋದು, ಪ್ರೈವೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು, ಇವ್ರ ಮುಂದೆ ನಾವು ಪೈಪೋಟಿಯನ್ನು ಎದುರಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲೂ ಸಹ ನಮ್ಮ ಬೆಂಗಳೂರು BDCC ಬ್ಯಾಂಕು 18 ಕೋಟಿ ರೂಪಾಯಿ ಲಾಭ ಗಳಿಸಿ ಮೊನ್ನೆ ಸುಸಜ್ಜಿತವಾದಂತಹ ಒಂದು 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿದ್ದೀವಿ. ಈಗ ನಾವು ನೋಡ್ತಾ ಇದ್ದಾಗ ನಮ್ಮ ಫ್ಯಾಕ್ಸ್ಗಳನ್ನು ಸಹ ಒಳ್ಳೆ ಸುಸಜ್ಜಿತ ಸ್ಥಿತಿಗೆ ಸೇರ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ನೋಡ್ಬೋದು. ಆನೇಕಲ್ ಆರ್ಗದಿಯಲ್ಲಿ ಒಂದು ಒಳ್ಳೆ ಕಟ್ಟಡ ಕಟ್ಟಿದ್ವಿ. ಇಲ್ಲಿ ಒಂದು ಒಳ್ಳೆ ಕಟ್ಟಡ ತಿಲಕ್ ಕುಮಾರ್ ಅವರು ಅಧ್ಯಕ್ಷರಲ್ಲಿ ಕಟ್ಟಿದ್ದಾರೆ. ಹಾಗೆ 1 ಲಕ್ಷ ರೂಪಾಯಿ ಇವತ್ತು ಇನ್ಕಮ್ ಬರೋದು ಮಾಡ್ಕೊಂಡಿದ್ದಾರೆ ಒಂದು ತಿಂಗಳಿಗೆ ಒಂದೊಂದೇ. ಆಗೇನಾಗುತ್ತೆ ಅಂದ್ರೆ ಒಂದು ಸೋರ್ಸು, ಆ ಸೋರ್ಸ್ ಬಂದ್ರೆ ಮಾತ್ರ ಉಳ್ಕೊಳಕ್ಕಾಗೋದು. ಆ ದೃಷ್ಟಿಯಿಂದ ನಾವು ಇವರಲ್ಲೆಲ್ಲ ಏನು ಅಂದ್ರೆ ಯಾಕೆ ಈ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಅರಿವನ್ನ ಮೂಡಿಸ್ಬೇಕು. ಆಮೇಲೆ ಫ್ಯಾಕ್ಸ್ಗಳನ್ನ ಸಹ ನಾವು ಅವ್ರದೇ ಆದಂತ ಸ್ವಾವಲಂಬಿಗಳಾಗಿ ನಿಂತ್ಕೊಬೇಕು. ಬದಲಾವಣೆ ಜಗದ ನಿಯಮ. ಬದಲಾವಣೆ ನೀವು ನೋಡಿದಾಗ ಒಂದು ಮೊಬೈಲ್ ಬಂದ್ಮೇಲೆ ಸಾಕಷ್ಟು ಏನಾಯ್ತು, ಬದಲು ಬ್ಯಾಟ್ರಿ ಇತ್ತು, ಬ್ಯಾಟ್ರಿ ಯಾರ ಮನೇಲಿ ಇವತ್ತು ಕ್ಯಾಮ್ರಾ ಇತ್ತು, ಕ್ಯಾಮ್ರಾ ಯಾರ ಮನೇಲಿ ಇಲ್ಲ. ಬಟ್ ಅವೆಲ್ಲ ಸಂಸ್ಥೆಗಳು ನಿಂತೋಗಿಲ್ಲ, ಬೇರೆ ಯಾವುದಕ್ಕೋ ಒಂದು ರೂಪಾಂತರವನ್ನಗೊಂಡು ಜೀವನವನ್ನ ಸಾಗಿಸ್ತಾರೆ. ಹಾಗೆ ನಾವು ಫ್ಯಾಕ್ಸ್ ಉಳಿಸ್ಕೊಬೇಕಾದ್ರೆ ಬೆಂಗಳೂರಲ್ಲಿ ಎಷ್ಟೋ ಭಾಗಗಳಲ್ಲಿ ಇವಾಗ ಬೆಂಗಳೂರು ಏನು ಉತ್ತರ ತಾಲೂಕು ಇರ್ಬೋದು, ಪೂರ್ವ ತಾಲೂಕು ಇರ್ಬೋದು, ಇಲ್ಲೆಲ್ಲೂ ಸಹ ಒಂದೇ ಒಂದು ಫ್ಯಾಕ್ಸ್ಗಳಿಲ್ಲ, ಕೆಲವು ಕಡೆ ಎಲ್ಲ. ನಮ್ಮದು ಆ ಸ್ಥಿತಿಗೆ ಬರಬಾರ್ದು. ನಾವು ಆನೇಕಲ್ ತಾಲೂಕಲ್ಲಿ ಎಷ್ಟು ಫ್ಯಾಕ್ಸ್ ಇದೆಯೋ ಅಷ್ಟು ಫ್ಯಾಕ್ಸ್ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ದು, ಆಂಜಿನಪ್ಪನವ್ರದ್ದು ಮತ್ತು ಸೋಮಶೇಖರ್ ರೆಡ್ಡಿ ಅವರ ನಿರ್ಣಯ. ಏನೇ ಮಾಡಿ ಅವ್ನು ಉಳಿಸೋದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪಕ್ಷಗಳು ಏನೇ ಇರ್ಬೋದು, ಪಕ್ಷಗಳು ಬಂದದ್ದು ರಾಜಕಾರಣ ಬಂದಾಗ ಅವ್ರವ್ರ ಪಕ್ಷಗಳು ಅವ್ರವ್ರ ರಾಜಕಾರಣ ಮಾಡ್ಕೊಳ್ತೀವಿ. ಮತ್ತು ಸಂಸ್ಥೆಗಳನ್ನ ಉಳಿಸುವ ಕೆಲಸವನ್ನ ಯಾವಾಗಲೂ ಎಲ್ಲಾ ಪಕ್ಷದವರು ಮಾಡಬೇಕು ಅನ್ನೋ ಒಂದು ತೀರ್ಮಾನಗಳನ್ನು ತೆಗೆದುಕೊಂಡು ಅದಕ್ಕೆ ಬೇಕಾದಂತದ್ದು. ಮತ್ತು ನಾವು ಮೂವರು ಏನು ನಮ್ಮ ತಾಲೂಕಿಗೆ ಯಾವುದೇ ಒಂದು ಸರ್ಕಾರದಿಂದ ಬಂದದ್ದನ್ನ ನಮ್ಮ ತಾಲೂಕಿಗೆ, ನಮ್ಮ ರೈತರುಗಳಿಗೆ ಏನ್ ಕೊಡಿಸ್ಬೇಕು, ನಮ್ಮ ಫ್ಯಾಕ್ಸ್ಗಳಿಗೆ ಏನ್ ಕೊಡಿಸ್ಬೇಕು ಅನ್ನೋದನ್ನ ಮುಂಚೂಣಿಯಲ್ಲಿ ನಿಂತು ನಾವು ಪಕ್ಷಾತೀತವಾಗಿ ಮೂವರು ಸಹ ಕೆಲಸ ಮಾಡ್ತಾ ಇದೀವಿ, ಮುಂದೆನೂ ಸಹ ಮಾಡ್ತಾ ಇದೀವಿ. ಅಂತ ಒಂದು ಕಾರ್ಯಕ್ರಮ ಇವತ್ತು ಬೆಳೆ ಸಾಲ ಹಂಚ್ಕೊಂಡಿದ್ವಿ. 3 ಕೋಟಿ ಅಲ್ಲ 30 ಕೋಟಿ ಕೇಳಿದ್ರು ನಾವು ಇಲ್ಲಿ ಕೊಡೋದಕ್ಕೆ ರೆಡಿ ಇದ್ವಿ. ಬಟ್ ಕೇಳೋರು ಇಲ್ದಿರಾಗಿದೆ. ಆ ದೃಷ್ಟಿಯಿಂದ ಇದು ಒಂದು ಪ್ರಚಾರ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ದು. ಆಂಜಿನಪ್ಪನವ್ರು ಹೇಳಿದ್ದು ಒಂದು ಸತ್ಯ ಇದೆ. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ರೆ ಗೊತ್ತಾಗಲ್ಲ ಇದನ್ನ ಪ್ರಚಾರ ಮಾಡ್ಬೇಕಾ, ಇದನ್ನ ನಾವು ಕೊಡೋದಕ್ಕೆ ಅಂತ. ಅದಲ್ಲ, ಅರಿವು ಮೂಡಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಅರಿವು ಆ ಒಂದು ದೃಷ್ಟಿಯಿಂದ ಮಾಡಿದ್ವಿ. ಅದಕ್ಕೆಲ್ಲ ಸಹಕಾರ ಕೊಟ್ಟಂತ ಎಲ್ರಿಗೂ ಒಂದ್ಸಿ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಆನೇಕಲ್ ಫ್ಯಾಕ್ಸ್ನಲ್ಲಿ BDCC ಬ್ಯಾಂಕಿನ ಸಾಲ ವಿತರಣೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ರು. ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 3,77,00,000 ಸಾಲವನ್ನು ಮಂಜೂರು ಮಾಡಿಕೊಂಡು ಬಂದಂತ ಸೋಮಶೇಖರ್ ರೆಡ್ಡಿ ಅವರಾಗ್ಬೋದು, ಆಂಜನಣ್ಣ ಅವರಾಗ್ಬೋದು, ನಟರಾಜಣ್ಣ ಅವರಾಗ್ಬೋದು, ಇವ್ರಿಗೆ ಎಲ್ಲ ಫ್ಯಾಕ್ಸ್ನ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಈಗ ನಟರಾಜಣ್ಣ ಅವ್ರು ಹೇಳ್ದಂಗೆ ಮೊದಲು ಸಾಲ ತಗೊಳ್ಳೋರು ತುಂಬಾ ಇದ್ರು, ಈಗ ಬರ್ತಾ ಬರ್ತಾ ಕಡಿಮೆ ಆಗಿದ್ದಾರೆ. ಎಲ್ಲ ರೈತರಲ್ಲಿ ಮನವಿ ಮಾಡ್ಕೊಳ್ಳೋದೇ ಅಂದ್ರೆ ಎಲ್ಲ ಅನುಕೂಲ ಇದೆ, ಅನುಕೂಲ ಪಡ್ಕೊಳ್ಳೋಕೆ ಯಾರು ಬರ್ತಾ ಇಲ್ಲ. ಆದಷ್ಟು ರೈತರು ಬಂದು ಅನುಕೂಲವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತೀನಿ. ಅದೇ ರೀತಿ ಪ್ರತಿ ಸರಿ ಇದೇ ಈ ತರ ಕಾರ್ಯಕ್ರಮವನ್ನು ಅಲ್ಲಿ ಡೈರಿಯಲ್ಲಿ ಅಲ್ಲಿ ಮಾಡ್ತಾ ಇದ್ರು. ಈ ಸರಿ 8 ಫ್ಯಾಕ್ಸ್ ಅವರು ಬಂದು ನಮ್ಮ ಫ್ಯಾಕ್ಸ್ ಅಲ್ಲಿ ಮಾಡಿರೋದ್ರಿಂದ ನಮಗೂ ಉಪಾಧ್ಯಕ್ಷರಿಗೆ, ನಮ್ಮ ಬಾಡಿಗೆ ಎಲ್ಲರಿಗೂ ತುಂಬಾ ಸಂತೋಷವಾಗಿದೆ. ಪ್ರತಿ ಸರಿ ಕಾರ್ಯಕ್ರಮ ಇಲ್ಲೇ ಮಾಡ್ಲಿ ಅಂತ ನಾವು ಕೇಳ್ತೀವಿ. ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಆಂಜನಪ್ಪ ಅವರು ಮತ್ತೆ ಏನು ನಮ್ಮ ನಟರಾಜ್ ಅವರು, ಅನೇಕ ಜನ ಎಲ್ಲ ಫ್ಯಾಕ್ಸ್ಗಳ ಅಧ್ಯಕ್ಷರು, ಮತ್ತೆ ತಿಲಕ್ ಕುಮಾರ್ ಅವರು, ಮತ್ತೆ ನಮ್ಮ ಮಾಜಿ ಅಧ್ಯಕ್ಷ ಅಂತ ರಾಮಕೃಷ್ಣ ಅವರು ಎಲ್ಲರೂ ಆಗಮಿಸಿದ್ರು. ಮತ್ತೆ ಈ ವೇದಿಕೆಯಲ್ಲಿ ಕಾರ್ಯಕ್ರಮ ತುಂಬಾ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ತುಂಬಾ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂತ ನಮ್ಮ ಆನೇಕಲ್ VSSN ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತೆ ಈ ಕಾರ್ಯಕ್ರಮವನ್ನು ತುಂಬಾ ಸುಸೂತ್ರವಾಗಿ ನಡೆಸಿಕೊಟ್ಟಂತ ಎಲ್ಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, BDCC ಬ್ಯಾಂಕ್ನ ನಿರ್ದೇಶಕರುಗಳಿಗೆ, ಮತ್ತೆ ಫ್ಯಾಕ್ಸ್ಗಳ ಅಧ್ಯಕ್ಷರು, ನಿರ್ದೇಶಕರಿಗೂ ಸಹ, ಮತ್ತೆ ಪತ್ರಿಕಾ ಮಾಧ್ಯಮಗಳಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೆಚ್ಚಿನ ರೀತಿಯಲ್ಲಿ ರೈತ ಬಾಂಧವರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಸಾಲಗಳಿರ್ಬೋದು ಅಥವಾ ಫಿಕ್ಸೆಡ್ ಡೆಪಾಸಿಟ್ಗಳಿರ್ಬೋದು ಎಲ್ಲನೂ ಸಹಕಾರ ಬ್ಯಾಂಕ್ಗಳಲ್ಲಿ ಫಿಕ್ಸೆಡ್ ಡೆಪಾಸಿಟ್ಗಳನ್ನಿಟ್ಟು ಹೆಚ್ಚಿನ ರೀತಿಯಲ್ಲಿ ತಾವು ಸಹ ಅಭಿವೃದ್ಧಿಯನ್ನು ಹೊಂದಬೇಕು. ಮತ್ತೆ ಈ ರೈತ ಈ ದೇಶದ ಬೆನ್ನೆಲುಬು ಅಂತ ಏನ್ ಹೇಳ್ತೀವಿ, ಅವರು ಉತ್ತಮ ರೀತಿಯಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದುವರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ನಮ್ಮ ಸಂಘದ ಮುಖಾಂತರ ಮತ್ತೆ ನಿರ್ದೇಶಕರಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕ್ಷೇತ್ರ ಅಂತಂದ್ರೆ ಒಂದು ಮಹತ್ತರವಾದಂತ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇವತ್ತು ನಮ್ಮದೇ ಆದಂತ ಒಂದು ಸಹಕಾರ ಸಂಘಗಳು, ಅಂದ್ರೆ ರೈತರದೇ ಆದಂತ ಒಂದು ಸಹಕಾರ ಸಂಘಗಳು ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳ ಮುಂದೆ ಬಹಳ ಪೈಪೋಟಿಯನ್ನು ಎದುರಿಸ್ತಕ್ಕಂಥ ಕ್ಷೇತ್ರ ನಮ್ದು ಸಹಕಾರ ಕ್ಷೇತ್ರ. ಅದರಲ್ಲೂ ಕೂಡ ಇವತ್ತೇನು ಆನೇಕಲ್ ತಾಲೂಕಿನಲ್ಲಿ ಇವತ್ತು 3,70,00,000 ಏನು ರೈತರ ಸಾಲ ಮಂಜೂರಾತಿ ಮಾಡಿದ್ದಾರೆ, ತುಂಬಾ ಸಂತೋಷದ ವಿಚಾರ.
ನಾವು ಮೊನ್ನೆ ಮಹಾಸಭೆಯಲ್ಲೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಮುಂದೆ ಅದಕ್ಕೆ ಮೊದಲು BDCC ಓಪನ್ಗೆ ಅಧ್ಯಕ್ಷರು ಬಂದಾಗ ನಾವು ಮನವಿಯನ್ನ ಮಾಡಿದ್ವಿ. ನಮ್ಮ ಭಾಗದಲ್ಲಿ ರೈತರೇ ಹೆಚ್ಚಿಗೆ ಇದ್ದಾರೆ, ನೀವು ಬೆಳೆ ಸಾಲವನ್ನು ಆದಷ್ಟು ಬೇಗ ಮಂಜೂರಾತಿ ಮಾಡಿಕೊಡ್ರಿ ಅಂತ ಕೇಳಿದ್ವಿ. ಅದರ ಒಂದು ಮನವಿಯನ್ನ ಮನ್ನಿಸಿ ಇವತ್ತು ನಮ್ಮ ಸೋಮಶೇಖರ್ ರೆಡ್ಡಿ ಅವರು ನಮ್ಮ ಈ ಭಾಗದ VSSN ಕ್ಷೇತ್ರದಿಂದ ನಿರ್ದೇಶಕರಾಗಿ ಹೋಗಿರ್ತಕ್ಕಂಥವ್ರು, ಹಾಗೆ ನಮ್ಮ ಆಂಜನಪ್ಪನವರು, ಇವರೆಲ್ಲರ ಒಂದು ಪರಿಶ್ರಮದಿಂದ ಇವತ್ತು ನಮ್ಮ ಆನೇಕಲ್ ತಾಲೂಕಿಗೆ ರೈತರಿಗೆ ಬೆಳೆ ಸಾಲ ಮಂಜೂರಾತಿ ಆಗಿದೆ. ಇವತ್ತು ಬರೀ ಬೆಳೆ ಸಾಲ ಒಂದೇ ಅಲ್ಲ, ಇವತ್ತು ನಮ್ಮ ಸಹಕಾರ ಸಂಘಗಳಲ್ಲಿ ವಿವಿಧ ರೀತಿಯ ಸಾಲಗಳನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಇವತ್ತು ಒಡವೆ ಸಾಲ, ಆಭರಣ ಸಾಲ ಇರ್ಬೋದು, ಹಾಗೆ ಪ್ರಾಪರ್ಟಿ ಸಾಲ ಇರ್ಬೋದು, ಹಾಗೆ ಇವತ್ತು BDCC ಮೊನ್ನೆ ಮಹಾಸಭೆಯಲ್ಲಿ ಕೂಡ ಒಂದು ತೀರ್ಮಾನ ಆಗಿದೆ. ಹೈನುಗಾರಿಕೆ ಸಾಲನು ಕೂಡ ಎಲ್ಲಾ ಒಂದು ಸಹಕಾರ ಕ್ಷೇತ್ರಗಳ ಮುಖಾಂತರ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಈ ಎಲ್ಲ ಒಂದು ಉಪಯೋಗಗಳನ್ನ ರೈತರು ನಮ್ಮ ಸಹಕಾರ ಸಂಘಗಳ ಮುಖಾಂತರ ಪಡೆದುಕೊಂಡು ಅಭಿವೃದ್ಧಿಯತ್ತ ಸಾಗಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳಿಗೆ ನಾನು ವಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ.